200 ಕಿಲೋಮೀಟರ್ ಡ್ರೈವ್ ಮಾಡಿದ್ನಿ. ಯಾತ್ರಾಗೆ 300 ರೂಪಾಯಿ ಲಾಸ್ ಆಯ್ತು ನಮ್ಗೆ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಅರಣ್ಯ ಹತ್ರ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದೆಗಡೆ ವಿಡಿಯೋದಾಗ ನೋಡ್ದಂಗೆ ನಾನು ನೈಟ್ ಬಂದು ಇದು ಕಲ್ಲಮ್ಮ ಹತ್ರ ಡಾಬಾದಲ್ಲಿ ಮಲಗಿದ್ದೆ. ಮತ್ತು ನಮ್ಮ ಟ್ರಾನ್ಸ್ಪೋರ್ಟರು ಅಡ್ವಾನ್ಸ್ ಹಾಕಿರಲಿಲ್ಲ. ಅಲ್ಲಿಂದ 5 ಗಂಟೆಗೆ ಎದ್ಬಿಟ್ಟೆ. ನಮಗೆ ಅಡ್ವಾನ್ಸು ಬೆಳಿಗ್ಗೆ ರಾತ್ರಿ 10 ಗಂಟೆಗೆ ಹಾಕಿದ್ರು. ಅಲ್ಲಿಂದ 5 ಗಂಟೆಗೆ ಎದ್ಬಿಟ್ಟೆ. ಯವತ್ಮಾಲ್ ಎಲ್ಲ ಪಾಸ್ ಮಾಡಿ ಅರಣ್ಯ ಹತ್ರ ಬಂದಿದ್ದೀನಿ. ಇವಾಗ ಡೀಸೆಲ್ ಹಾಕ್ಸ್ಕೋಬೇಕು, ಮತ್ತೆ ಒಂದು ಟೀ ಕುಡಿಬೇಕು. ಮೇನ್ ಏನಂದರೆ ಆ ಹೋಟ್ಲಲ್ಲಿ ಗುರು ಟೀ ಇರಲಿಲ್ಲ, ಟೀ ಸಿಗಲಿಲ್ಲ. ಎದ್ದೇಟಿ ಟೀ ಕುಡಿಯೋ ಅಭ್ಯಾಸ ನನಗೆ. ಟೀ ಸಿಗಲಿಲ್ಲ, ಅದಕ್ಕೆ ಬಂದೆ. ಅಲ್ಲಿ ಟೋಲ್ಗೇಟ್ ಹತ್ರ, ಇವಾಗ ಯವತ್ಮಾಲ್ ಟೋಲ್ಗೇಟ್ ಹತ್ರ ಜಾಗ ಇತ್ತು. ಅಲ್ಲಿ ಗಾಡಿ ಸ್ಟಾಪ್ ಮಾಡೋಣ ಅಂದ್ಕೊಂಡ್ರೆ ಅಲ್ಲಿ ಸ್ಟಾಪ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಬಟ್ ಒಂದು ಟೀ ಅಂಗಡಿ ತೆಗ್ದಿತ್ತು, ಮುಂದ್ಗಡೆ ತೆಗ್ದಿರಲಿಲ್ಲ. ಅಲ್ಲ, ಹಿಂದ್ಗಡೆ ತೆಗ್ದಿರಲಿಲ್ಲ, ಮುಂದ್ಗಡೆ ತೆಗ್ದಿತ್ತು. ನೋಡಲಿಲ್ಲ, ಸ್ಪೀಡಾಗಿ ಬರ್ತಾಯಿದ್ದೆ. ಹಂಗೆ ಬಂದ್ಬಿಟ್ಟೆ. ನೋಡಿದ್ರು ವ್ಯೂ ಮಾತ್ರ ಹೆಂಗೆ ಕಾಣ್ತಿದೆ, ಅಲ್ಟಿಮೇಟಾಗಿ ಕಾಣ್ತಿದೆ, ಸೂಪರಾಗೆ. ಇನ್ನು ಬಿಸಿಲು ಬೀಳಬೇಕು. ಸೂರ್ಯದೇವ ವೆಲ್ಕಮ್ ಬರ್ತಾ ಇದ್ದಾರೆ. ವೆಲ್ಕಮ್ ನೋಡಿ ಇದರಲ್ಲಿ ಕಾಣ್ತಾ ಇದ್ದಾರೆ. ಬಂಕಲ್ಲಿ ಗಾಡಿ ನಿಲ್ಲಿಸಿ ಡೀಸೆಲ್ ಹಾಕ್ಸಿ ಟೀಗಿ ಕುಡಿದು ಒಂದ್ಸಲ ಟೈರ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಗುರು. ಇವಾಗ ಈ ರೋಡಲ್ಲಿ ಏನಿದ್ರು ಬೆಳಗ್ಗೆ ಹೊತ್ತೇ ರೋಡ್ ಸಾಗೋದು, ನೈಟು ಸಾಗುತ್ತೆ, ಸಿಕ್ಕಾಪಟ್ಲೆ ಸಾಗುತ್ತೆ. ಅಂದರೆ ಗಾಡಿ ಬರೋಲ್ಲ, ಮೇನ್ ಇರೋದು ಅದೇ ಪ್ರಾಬ್ಲಮ್ಮು. ಗಾಡಿ ಇರೋಲ್ಲ, ಏನಿಲ್ಲ ರೋಡಲ್ಲಿ, ಅದೇ ಇರೋದು ನೋಡಿ. ಏನಾದರೂ ಮಾಡ್ಬೇಕಾದ್ರೇ ಏನಾದರೂ ಅಪಶಕ್ನ ಬರೋದು ಅಂತಾರಲ್ಲ, ಹಂಗೆ ಈ ಜಾಲರಿ ಅಡ್ಡ ಎಳ್ದಿದ್ನಿ, ಅದಂತೂ ಕಟ ಅಂತೈತೆ. ಮಹಾಗಾಂವ್ ಒಂದು 56 ಕಿಲೋಮೀಟ್ರ್ ಐತೆ. ಇಲ್ಲೇ ಅರಣ್ಯಲ್ಲಿ ಹಾಕ್ಸ್ಕೊಂಡು ಹೋದ್ರೆ ಆ ಡೀಸಲ್ಲು ನೋಡೋಣ. ನಮ್ಮ ದೋಸ್ತ ರಾತ್ರಿ ಬರ್ತಾ ಇದ್ದೆ ಅಂತ ಹೇಳಿದ್ದ. ಅವನು 5 ಹೋಗಿದ್ದಾನೋ ಗೊತ್ತಿಲ್ಲ. ಮೊಸರನ್ನ ಇದ್ರೆ ಅಲ್ಲೇ ಅರಣ್ಯ ಪಂಪಾಗಿರ್ತಾನೆ, ಇಲ್ಲಾಂದರೆ ಹೋಗಿರ್ತಾನೆ. ಅಲ್ಲಿದ್ದರೆ ಎಬ್ಬರ್ಸನ. ಅವನು ಜಾಸ್ತಿ ಬಂದು ನಿಲ್ಲದೆ ಅರಣ್ಯ ಬಂಕ್ನಾಗೆ. ಅದು ಸಿರ್ಸಿ ಗ್ರೂಪ್ ಏನಾಯ್ತೋ ಎಲ್ಲ ಜಾಸ್ತಿ ಅರಣ್ಯ ಗ್ರೂಪ್ನೇ, ಇದು ಅರಣ್ಯ ಪಂಕ್ನಾಗೆ ನಿಲ್ಲೋದು ಬಂದು. ಹಂಗಾಗಿ ಅಲ್ಲಿ ಸಿಕ್ಕರೆ ಸಿಗ್ಬೋದು. ಅಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲೇ ಬಂಕಿಂದ ಹೊರಗಡೆ ಟೀ ಅಂಗಡಿ ಐತೆ, ಟೀ ಕುಡ್ದು ಹೊರಟ್ಬಿಡೋಣಂತೆ. ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಸಿಗೋಣ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಬಂದೆ ಇಲ್ಲ ಅರಣ್ಯ ಪಂಪ್ನಾಗೆ. ನಮ್ಮ ದೋಸ್ತ ನೋಡಿದರೆ ಇಲ್ಲ ಹೋಗ್ಬಿಟ್ಟಿದ್ದಾನೆ ರಾತ್ರಿನೇ. ಸೀದಾ ನಾನ್ ಸ್ಟಾಪು. ನಾನು ಬಂಕಾಗ ಇದ್ದಾನೆ ಅಂದ್ಕೊಂಡ್ರೆ ಇಲ್ಲ, ಅಲ್ಲಿ ಬೇರೆಯವರಿದ್ರು. ಯಾರನ್ನೂ ಮಾತಾಡಿಸ್ಲಿಲ್ಲ, ನಾನು ಸುಮ್ಮನೆ ಬಂದೆ. ಯಾಕಂದರೆ ಪರಿಚಯ ಇದ್ದರೆ ಮಾತಾಡಿಸೋದಾಗಿತ್ತು. ನಮ್ಮ ದೋಸ್ತ ರೋಲೆಕ್ಸು ಇಲ್ಲ ಮೊಸರನ್ನ, ಇವರಿಬ್ರಾಗ ಯಾರಿದ್ದಿದ್ರು ಮಾತಾಡಿಸ್ಬೋದಾಗಿತ್ತು. ಅವರಿಬ್ರು ಇರಲಿಲ್ಲ. ಫೋನ್ ಮಾಡಿದರೆ ಹೋಗ್ಬಿಟ್ಟಿದ್ದೀನಿ ಅಂದ. ಸರಿ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲೇ ಬಂಕ್ನಾಗೆ ಕ್ಯಾಶ್ ಕೊಟ್ಟ ಪಾಪ, ಅರಣ್ಯ ಬಂಕ್ನಾಗೆ. ಯಾಕಂದರೆ ಅಲ್ಲಿ ರೆಗ್ಯುಲರಾಗಿ ಗಾಡಿ ನಿಲ್ತವೆ, ನಮ್ಮ ಕರ್ನಾಟಕ ಗಾಡಿಗಳು, ಹುಬ್ಳಿ ಗಾಡಿ ಎಲ್ಲ ಬಂದರೆ ಸಿರ್ಸಿ ಎಲ್ಲ. ಅದಕ್ಕೆ ಕೊಟ್ಟ. ಟೀ ಕುಡಿಯೋಣ ಅಂದರೆ ಟೀ ಅಂಗಡಿ ತೆಗ್ದಿರ್ಲಿಲ್ಲ. ಅಲ್ಲಿ ಟೀ ಅಂಗಡಿ ತೆಗ್ದಿರ್ಲಿಲ್ಲ. ಸುಮ್ಮನೆ ಬಂದೆ ಇನ್ನೇನು ಅಂತೇಳಿ. ಇವಾಗೇನಿಲ್ಲ, ಒಂದೇ ಸಲ ನಾಷ್ಟ ಟೀ 2 ಒಂದೇ ಸಲ ಮಾಡಿಬಿಡೋಣ. ಎಲ್ಲಂದರೆ ಇವಾಗ ನೆಕ್ಸ್ಟ್ ಬರೋ ಟೋಲ್ ಹತ್ರ ಹೋಗೋಣ. ಟೋಲ್ಗೇಟ್ ಹತ್ರ, ನೆಕ್ಸ್ಟ್ ಟೋಲ್ ಹತ್ರ ಹೋದರೆ ಆ ಟೋಲ್ಗೇಟ್ನಾಗೆ ಇನ್ನೇನು ಸಿಗಲ್ಲ ಗುರು. ಪಾವು ಅಂತಾರೆ. ಅವಲಕ್ಕಿ ತಿಂದು ಟೀಗಿ ಕುಟ್ಕೊಂಡು ಹೋಗೋಣ. ನಾಷ್ಟ ಅದೇ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಲ್ಲೆಲ್ಲ ನಿಲ್ಸಿದ್ರೆ ಅದು ನಾಂದೇಡ್ ದಾಟಿದ ಮೇಲೆ ಊಟ ಸಿಗ್ತದೆ. ಇವಾಗ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಸೂರ್ಯದೇವ ಬಂದಿದ್ದಾರೆ. ಅಲ್ಲಂತೂ 4-5 ದಿವಸ ಬಂದೇ ಇರಲಿಲ್ಲ MP ಮಹಾರಾಷ್ಟ್ರದಾಗೆ. ಮಳೆ ಬಿಸಿಲು ಬಿದ್ರೇ ಗುರು ಇದು ಚೆನ್ನಾಗಿ ಕಾಣೋದು, ಇಲ್ಲಾಂದರೆ ಇಲ್ಲ. ವ್ಯೂ ನೋಡಿ ಯಾವ ಥರ ಕಾಣ್ತಿದೆ ಅಲ್ಟಿಮೇಟಾಗಿ. ಬಿಸಿಲು ಬಿದ್ದಿರೋದಕ್ಕೆ. ಇಲ್ಲಾಂದರೆ ಈ ಥರ ಕಾಣೋದೇ ಇಲ್ಲ. ಇನ್ನು ಅರಣ್ಯ ಫಾರೆಸ್ಟ್ ಒಳಗೆ ಹೋಗ್ಬೇಕು, ಅಲ್ಲಿ ಹಂಗೆ ಕಾಣುತ್ತೆ. ಫಾರೆಸ್ಟ್ ಇನ್ನೇನು ದೂರ ಇಲ್ಲ, ಒಂದು 4-5 ಕಿಲೋಮೀಟ್ರ್ ಐತೆ ಅಷ್ಟೇ. ಫಾರೆಸ್ಟ್ ಒಳಗೆ ಹೋಗಿ ಸಿಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿಂದ ಫಾರೆಸ್ಟು ಸ್ಟಾರ್ಟ್ ಆಗುತ್ತೆ. ಇದೇನು ಭಾಳ ದೂರ ಇಲ್ಲ, ಒಂದು 2-3 ಕಿಲೋಮೀಟ್ರ್ ಬಿಟ್ಟ 4 ಕಿಲೋಮೀಟ್ರ್ ಅಷ್ಟೇ ಇರೋದು. ವ್ಯೂ ಮಾತ್ರ ಅಲ್ಟಿಮೇಟಾಗಿ ಕಾಣುತ್ತೆ ನೋಡಿ. ಬಿಸಿಲು ಬೀಳೋದಕ್ಕೂ ಅದಕ್ಕೂ. ಅಲ್ಲಿ ಚಾ ಕುಡಿಯೋಣ ಅಂದ್ಕೊಂಡ್ರೆ ಅಲ್ಲಿ ಚಾ ಕುಡಿತಾಗ ಜಾಗನೇ ಇರಲಿಲ್ಲ ಗಾಡಿ ನಿಲ್ಸೋಕ್ಕೆ. ಏನಂತೇಳಿ ಸುಮ್ಮನೆ ಬಂದೆ. ಏನು
ಏನು ಮಾಡೋದಂದರೆ ಇನ್ನೇನು ಟೋಲ್ ಗೇಟ್ ಬರುತ್ತೆ, ನೆಕ್ಸ್ಟ್ ಟೋಲ್ ಗೇಟ್ ಅಲ್ಲಿ ಹೋಗಿ ಟೀ ಕುಡಿದು ನಾಷ್ಟ ಮಾಡೋಗನಂತೆ. ಇಲ್ಲಿ ವ್ಯೂ ಮಾತ್ರ ಸೂಪರು. ರಾತ್ರಿಗೆ ಇಲ್ಲಿ ಒಂದೇ ಬರೋಕ್ಕೆ ಎದ್ರೋದು. ಯಾಕಂತೀರ ನಮ್ಮ ದೋಸ್ತರೆಲ್ಲ ಇಲ್ಲಿ ದೋಸ್ತರಿಗೆ ಅಡ್ಡ ಹಾಕಿದ್ದಾರೆ, ಕಲ್ಲ ಕೊಡಿದ್ದಾರೆ. ಅಡ್ಡ ಹಾಕಿ ಮೊಬೈಲ್ ದುಡ್ಡು ಕಸ್ಕೊಂಡು ಹೋಗಿದಾರಂತೆ. ಅದಕ್ಕೆ ಇಲ್ಲೊಂದು ಯಾವತ್ಮೇಲೆ ಫಾರೆಸ್ಟ್ ಒಂದು ಮತ್ತು ಉಮರ್ಖೇಡ, ಈ ಮೂರು ಹತ್ರ ಭಯನೇ. ನಾಂದಾಡ್ ಫುಲ್ ಕಳ್ರ ಏರಿಯಾನೇ ಅದು. ಇಲ್ಲೊಂದೇ ನೈಟ್ ಬರೋದಕ್ಕೆ ಭಯ ಪಡೋದು. ನಮ್ಮ ದೋಸ್ತರೆಲ್ಲ NH ಗಾಡಿ ಓಡಿಸ್ತಾರೆ. ಅವರು ಮಹಾರಾಷ್ಟ್ರ ಗಾಡಿ ಅವರದು. ಅವ್ರಿಗೆಲ್ಲ ಏನು ತೊಂದರೆ ಇಲ್ಲ. ಮಹಾರಾಷ್ಟ್ರ ಗಾಡಿ ಓಡಿಸೋದಲ್ಲ, ಅದೆಲ್ಲ ಬರ್ತಾರೆ ನೈಟು. ನಮ್ಮದು ಮೊದಲೇ NH ಗಾಡಿ. NH ಗಾಡಿಗೆ ಸಿಂಗಲ್ ಬರೋದು ಜಾಸ್ತಿ ಅಂತೇಳಿ ಜಾಸ್ತಿ NH ಗಾಡಿಗೆ ಟಾರ್ಗೆಟ್ ಮಾಡೋದು. ಏನೇ ಆಗಲಿ ಅದಕ್ಕೆ ಜಾಸ್ತಿ ರಿಸ್ಕ್ ಕಾಣೋದು ಬೇಡ ಅಂತೇಳಿ ಬಂದ್ವಿ. 10 ಗಂಟೆಗೆ ರೋಡಲ್ಲಿ ಒಂದು ಗಾಡಿ ಇರಲ್ಲ, ಎಲ್ಲ ಕ್ಲೋಸ್ ಆಗಿಬಿಡ್ತವೆ. ಕ್ಲೋಸ್ ಅಂದರೆ ನಿಂತ್ಕೊಂಡ್ಬಿಡ್ತಾವೆ ಗಾಡಿ. ಓಡ್ತವೆ ಲೋಕಲ್ ನಾಂದೇಡಿನ ಗಾಡಿ, ವಾರದ ನಾಗ್ಪುರ್ ಗಾಡಿ ಅವೆಲ್ಲ ಓಡ್ತಾವೆ. ಇಲ್ಲಿ ಲೋಕಲ್ ಮಹಾರಾಷ್ಟ್ರ ಗಾಡಿಗಳು ಅಂದರೆ ಅವು ನೈಟ್ ಯಾಕೆ ಓಡಿಸ್ತಾರೆ ಅಂದರೆ ನಾಗ್ಪುರಿಂದ ಕೋಕು ಓವರ್ಲೋಡ್ ತುಂಬಿಕೆ ಬರ್ತಾರೆ. ಅವರು ಒಂದೇ ನೈಟ್ ಓಡಿಸೋರು. ಇದ್ದಾರೆ ಯಾರೋ ಹೋಗಲ್ಲ. ಅದಕ್ಕೆ ನಾವು ಸುಮ್ಮನೆ ಆಗಿಬಿಡ್ತೀವಿ. ಮತ್ತಿನ್ನೇನು ಅಂತೇಳಿ ಅದ್ರಾಗೂ ಏನಂದ್ರೆ ಮಟ್ಟೆ ಹೊಡಿತಾರಂತೆ ಗ್ಲಾಸಿಗೆ. ಅದಕ್ಕೆ ಬರಲ್ಲ ನೋಡಿ. ಪಾಲಿಸ್ಟ್ ಎಂಡೆ ಆಗಿಬಿಡ್ತದೆ ನಾವು ಬರೋದ್ರಾಗೇನೆ. ಯಾವುದೋ ಪಾಪ ಗಾಡಿ ಟ್ರಬಲ್ ಆಗುತ್ತೆ. TT ಗಾಡಿ ಯಾರು ಬರೋದು? ನಮ್ಮ ಕರ್ನಾಟಕ ಗಾಡಿ ಅಂದ್ಕೊಂಡು ಅದು ನೋಡಿ ಇಲ್ಲೇ MH ಗಾಡಿನೇ. ರಾತ್ರಿಯಿಂದ ಅಲ್ಲೇ ಕೂತ್ಕೊಂಡಂಗೆ ಅದ್ರ ಕ್ಯಾಪ್ ಎಲ್ಲ ಹಾಕ್ಸ್ಕೊಂಡು ಮೊನ್ನೆ ಮುಂದ್ಗಡೆ ಟೋಲ್ ಹತ್ರ ಹೋಗಿ ಇದು ನಾಷ್ಟ ಮಾಡಕ್ಕೆ ನಿಲ್ಸಿ ಉಮರ್ಖೇಡ ಘಾಟ್ ಹತ್ತು ಬಂದಿವಿ ನೋಡಿ. ನೀವು ಹೆಂಗೆ ಕಾಣ್ತಾ ಇದೆ ಮುಂದೆ. ಅಲ್ಲೇ ಘಾಟ್ ಮೇಲೆ ಒಂದು ಹೋಟ್ಲಿತ್ತು ಗುರು, ನಿಲ್ಸೋಣ ಅಂತಿದ್ದೆ. ಮತ್ತಿನ್ನೇನು ನಿಲ್ಸೋದು ಅಂತೇಳಿ ಬಂದೆ. ನಮ್ಮ ಟಾರ್ಗೆಟ್ ಇರೋದು ಬಂದು ಹುಬ್ಳಿ ಪಾಸ್ ಮಾಡ್ಬೇಕಂತ ಇದ್ದೀನಿ ಇವತ್ತು. ಮಂಗಳೂರಿಗಂತೂ ಇದು ಉಡುಪಿಗೆ ಹೋಗೋದಂತೂ ಅಸಾಧ್ಯವಾದ ಮಾತು. ಉಡುಪಿಗನ್ನ ಹೋಗ್ಬೋದು, ಅಲ್ಲ ಉಡುಪಿಗಂತೀನಿ, ಹುಬ್ಳಿ ಪಾಸ್ ಮಾಡ್ಬೋದು, ಹುಬ್ಳಿಗನ್ನ ಹೋಗ್ಬೋದು ಅಷ್ಟೇ. ಹೋಗ್ಬೋದು. ಫುಲ್ ಸಿಂಗಲ್ ರೋಡಲ್ಲ, ದಾರಿ ಸಾಗೋದಿಲ್ಲ ಏನಿಲ್ಲ. ಅದಕ್ಕೆ ನೋಡೋದು ನೋಡಿ ಎಷ್ಟು ಸಖತ್ತಾಗಿದೆ. ಟಿಫನ್ ನೋಡ್ಬೇಕು. ಒಬ್ಬನೇ ಬೇಜಾರು ಈ ರೋಡಾಗ ಹೋಗೋಕ್ಕೆ. ಜೊತೆ ಗಾಡಿ ಇಲ್ಲ ಏನಿಲ್ಲ. ದೊಡ್ಡಪ್ಪ ಇದ್ದ, ಅವನು ಇದಕ್ಕೆ ಹೋಗ್ಬಿಟ್ಟ, ಯಾವುದೋ ಹಿಂದೂಪುರಿಗೆ ಲೋಡ್ ಮಾಡ್ಕೊಂಡು. ನಾನು ಒಬ್ಬನೇ ಈ ಕಡೆ ಹೋಗ್ತಾ ಇದ್ದೀನಿ. ಅವನು ಜೊತೆಗಿದ್ದಿದ್ರೆ ಚೆನ್ನಾಗಿತ್ತು, 2 ಗಾಡಿನೂ ಹೋಗ್ಬೋದಾಗಿತ್ತು. ಆದರೆ ಈ ರೋಡ್ನಾಗ ಒಬ್ಬನೇ ಬಿಜಾಪುರಿಗೆ ಹೋಗೋ ಗಂಟ ಅಷ್ಟೇ ಒಬ್ಬನೇ. ಆಮೇಲೆ ಅಲ್ಲಿಂದ ಅತ್ಲಾಗೆ ಹೆಂಗೆ ರೋಡ್ ಸಾಗೋಗ್ಬಿಡ್ತದೆ. ಇಲ್ಲೇ ರೋಡ್ ಸಾಗುತ್ತೆ, ರೋಡ್ ಸಾಗಲ್ಲ ಅಂತ ಹೇಳಲ್ಲ. ಸುಮ್ಮನೆ ಹೋಯ್ತಾ ಇರ್ಬೇಕು, ಟೈಮ್ ವೇಸ್ಟ್ ಮಾಡ್ದಂಗೆ, ಗಾಡಿ ಎಲ್ಲಿ ನಿಲ್ಲಿಸ್ದಂಗೆ. ಹಂಗಾದ್ರೆ ಬೇಗ ಹೋಗ್ಬಿಡ್ತೀನಿ. ನಾನು ಹುಬ್ಳಿ ಬಂದು ಇನ್ನೂ 700 ಚಿಲ್ಲರೆ ಐತೆ. 700 ಚಿಲ್ಲರೆ ಕವರ್ ಮಾಡ್ತೀನಿ ನಾ ಇವತ್ತು. ಟೈಮ್ ನೋಡಿದರೆ ಇನ್ನೂ ಎಷ್ಟು 8 ಗಂಟೆ ಟೈಮು. ಆರಾಮಾಗಿ ನಾಂದೇಡ್ಗೆ 10 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀನಿ. ನಾಂದೇಡ್ ಶೋರೂಮ್ನಾಗೆ ಡಬ್ಬ ಹಾಕ್ಸ್ಕೊಂಡು 2 ಪಾಯಿಂಟ್ ಐತೆ. ಡಬ್ಬ ಹಾಕ್ಸ್ಕೊಂಡು ಸೀದಾ ಹೋಗ್ಬಿಡ್ಬೋದು. ಊಟಕ್ಕೆ ಮಧ್ಯಾಹ್ನ ಅಂದರೆ ಹೌಸಾಗೆ ಹೋಗ್ಬೇಕು. ಹೌಸಾಗೆ ಅಂತೀನಿ ಗುರು, ಲಾತೂರ್ ಹತ್ರ ಹೋಟ್ಲೈತೆ. ಪಂಜಾಬಿ ಹೋಟ್ಲಿಗೆ ಹೋಗ್ಬಿಟ್ರೆ ಆಯ್ತು. ಆಮೇಲೆ ಅಲ್ಲಿಂದ ಸಾಯಂಕಾಲ ಆರಾಮಾಗಿ ಹೋಗ್ಬೋದು. ಯಾಕೆ ಇವತ್ತು ಗಾಡಿ ಓಡ್ಸೋಕ್ಕೆ ಮೂಡಿಲ್ಲ, ಹಂಗಾಗ್ಬಿಟ್ಟದೆ. ಫುಲ್ ಬೇಜಾರು. ಒಬ್ಬನೇ ಈ ರೋಡಲ್ಲಿ ಹೊಡೆದು ಸಾಕಾಗುತ್ತೆ. ಹಂಗಾಗಿ ನೋಡಿ ಎಲ್ಲ ಎಷ್ಟು ಸುಂದರವಾಗಿ. ಇವಾಗ ನಾಂದೇಡಿಗೆ ಬಂದೆ ನೋಡಿ. ಬರ್ತಿದ್ದಂಗೆ ನಾಂದೇಡ್ನಾಗ ಎಂಟ್ರೆನ್ಸ್ನಾಗೆ 300 ರೂಪಾಯಿ ಲಾಸ್ ಆಯ್ತು ನಮಗೆ. ಯಾಕೆ ಲಾಸ್ ಆಯ್ತು ಅಂದರೆ ಇರ್ತಾರಲ್ಲ ಗುರು ಇಲ್ಲಿ ನಾಂದೇಡ್ನಾಗೆ. ನಾಂದೇಡ್ ಒಂದೇ ಅಲ್ಲ, ಇಡೀ ಮಹಾರಾಷ್ಟ್ರದಾಗೆ ರೋಡ್ನಾಗೆ ಇರ್ತಾರೆ ಅವರು. ಯಾರು ಅಂದರೆ ಟ್ರಾಫಿಕ್ ಪೊಲೀಸ್ನವರು. ಬರ್ತಿದ್ದಂಗೆ 300 ರೂಪಾಯಿ ಘಾಟದ ಬೆಳಿಗ್ಗೆನೆ ಬೋಣಿ ಅವರೇ ಮಾಡಿದ್ದು. ಹಿಂದ್ಗಡೆನೂ ನಿಲ್ಲಿಸಿದ್ರು, ಅವರೆಲ್ಲ 50-100 ಇಸ್ಕೊಂಡ್ರು. ಇವನು ಮಾತ್ರ ನಾಂದೇಡ್ನಾಗ ಇರೋನು ಬಿಡಂಗಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದಾನೆ ಬೀದರ್ನ ಪೊಲೀಸು. ಅದ್ರಾಗೆ ಕರ್ನಾಟಕದವ್ರು ಅಂತ ಹೇಳಿದ್ರು ಬಿಡಂಗಿಲ್ಲ. ಇಲ್ಲಪ್ಪ ಬಿಡೋದಿಲ್ಲ, 300 ರೂಪಾಯಿ ಕೊಟ್ಟು ಹೋಗು ಅಂತಾರೆ. ಮೊದಲೇ ಇಲ್ಲಿ ಬ್ರಿಡ್ಜ್ ಕೆಳಗಿತ್ತು ಹಳೆ ರೋಡ್ನಾಗೆ. ಇವಾಗ ಬ್ರಿಡ್ಜ್ ಮಾಡಿಬಿಟ್ಟಿದಾರಲ್ಲ, ಗಾಡಿ ಮೇಲೆ ಬರ್ತೈತೆ ಅಂತೇಳಿ ಮುಂದಕ್ಕೆ ಇದು ಚೌಕಿ ಎತ್ತಾಕ್ಬಿಟ್ಟಿದ್ದಾರೆ. ಅಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ.
ವರಸ್ಟ್ ಪೊಲೀಸ್ ಅಂದರೆ ಮಹಾರಾಷ್ಟ್ರ ಟ್ರಾಫಿಕ್ ಪೊಲೀಸ್ನವರು. ಅವ್ರಿಗೇನು ಸಂಬಳ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ಯಾವಾಗಲೂ ರೋಡ್ನಾಗೆ ಸಾಯ್ತಿರ್ತಾರೆ ಗುರು. ರೋಡ್ ಬಿಟ್ಟು ಕದ್ಲದ 24 hours ರೋಡು. ಒಂದು ಇದು ಡಬ್ಬಿ ಮಾಡ್ಕೊಂಬಿಡೋದು, ಆ ಡಬ್ಬಿ ಒಳಗೆ 4 ಕುರ್ಚಿ ಇಟ್ಕೊಂಡು ಚೌಕಿ ಅನ್ನೋದು. ಮಹಾರಾಷ್ಟ್ರದಾಗ ಎಲ್ಲಾದರೂ ಟ್ರಾಫಿಕ್ ಪೊಲೀಸಿನ ಚೌಕಿನೇ ಇರುತ್ತೆ ಗುರು. ಲ್ಯಾಂಡ್ ಆರ್ಡರ್ನರು ಯಾರ್ಯಾರು ಏನು ಮಾಡಲ್ಲ. ಈ ಟ್ರಾಫಿಕ್ ಪೊಲೀಸ್ನರು ಅದಾರಲ್ಲ, ಇವರಂತ ಕೆಟ್ಟ ಜನ ಯಾರೂ ಇಲ್ಲ. ದುಡ್ಡಿಲ್ಲ ಅಂದ್ರೂ ಬಿಡಲ್ಲ. ನೀನು ಏನಾರು ಮಾಡೋ ಒಟ್ಟು ದುಡ್ಡು ಕೊಟ್ಟಾಗಪ್ಪ. ನಿಲ್ಲಿಸ್ದಂಗೆ ಹೊಡ್ಕೊಂಡು ಹೋದೆ ಅಂದರೆ ಆನ್ಲೈನ್ ಕೇಸ್ ಹಾಕ್ತಾರೆ. ಸೀಟ್ ಬೆಲ್ಟ್ ಇಲ್ಲ, ಅದಿಲ್ಲ, ಎಕ್ಸ್ಟ್ರಾ ಲೈಟ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಕಂಡಕ್ಟರ್ ಇಲ್ಲ, ಟೈರ್ನಾಗ ಗಾಳಿ ಇಲ್ಲ, ಕಾರ್ ಹೈಟ್ ಐತೆ, ಕಾರ್ ಪಲ್ಯಕ್ಕೆ ಎಲ್ಡ್ ಹಾಕಿದ್ಯಾ ಅಂತಂದು. ಅಯ್ಯೋ ಒಂದೊಂದು ರಂಕಲ್ಲ ಗುರು ಇವ್ರವು. ಒಟ್ಟು ಏನಾಗಲಿ ಒಂದು ಹುಡುಕ್ತಾರೆ. ದುಡ್ಡು ಕೊಟ್ಟಿಲ್ಲ ಅಂದರೆ, ದುಡ್ಡು ಕೊಟ್ಟರೆ ಅವೆಲ್ಲ ಓಕೆ ಇರ್ತಾವೆ ಗುರು. ದುಡ್ಡು ಕೊಟ್ಟಿಲ್ಲ ಅಂದರೆ ಎಲ್ಲ ಕಮ್ಮಿನೇ ತೋರಿಸೋದು. ದುಡ್ಡು ಕೊಟ್ಟರೆ ಎಲ್ಲ ಕರೆಕ್ಟ್ ಆಯ್ತು ಹೋಗು ಅಂತೇಳಿ ಕಳಿಸ್ತಾರೆ. ಏನು ಚೆಕ್ಕೆ ಮಾಡಲ್ಲ, ಸುಮ್ಮನೆ ಚೆಕಿಂಗ್ ಹೆಸರಿನಾಗೆ ನಾಲ್ಕು ಹಾಕ್ಕೊಂಡಿರ್ತಾರೆ. ಮಹಾರಾಷ್ಟ್ರದಾಗೆ ತೊಂದರೆ ಕೊಟ್ಟಷ್ಟು ಎಲ್ಲಿ ನೋಡಿಲ್ಲ ನಾನು. ಮತ್ತೊಂದ್ಸಲ ಕಲ್ಕತ್ತಾದಾಗ ಹಂಗೆ. ಈಗ ಇಲ್ಲೊಬ್ಬರು ಗೇಟ್ ಇಕ್ಕೊಂಡಿದ್ರೆ 300 ಮೀಟ್ರ್ ಮುಂದ್ಗಡೆ ಹೋದ್ರೆ ಅಲ್ಲೊಬ್ನು ಅವನಿಗೆ ಕೊಟ್ಟೆ ಅಂದರೆ ಅದು ಅವನಿಗಾತು, ಇದು ನನಗೆ ಕೊಡು ಅಂತಂದು. ಕಲ್ಕತ್ತಾ ಸಿಟಿನಾಗ ಹಂಗಿರುತ್ತೆ. ಎಲ್ಲೋದ್ರೆ ಒಟ್ಟು ಲಾರಿ ದುಡ್ಡು ಬೇಕು ಗುರು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಇನ್ನು ಮುಂದೆ ಲಾತೂರಾಗ ಒಬ್ಬನಿರ್ತಾನೆ, ಅವನದು ಎಷ್ಟು ಕಿರಿಕಿರಿ ಆಯಿತು ನೋಡೋಣ. ಅವ್ನು ಸಿಕ್ಕರೆ ಇಲ್ಲಾಂದ್ರೆ ಇಲ್ಲ. ಲಾತೂರಾಗಂತೂ 4 ಇಟ್ಕೊಂಡಿರಲ್ಲ. ಈ ನಾಂದೇಡಿಂದ ನಾಗ್ಪುರ ಈ ಕಡೆ ಇದು ಸಮೃದ್ಧಿ ಹೈವೇ ಕಡೆಗೆ ಹೋಗ್ತೀವಲ್ಲ, ಅಮರಾವತಿ ಕಡೆಗೆ, ಇವರೆಲ್ಲ 4 ಇಟ್ಕೊಂಡು ಪಾಪ 24 hours ಡ್ಯೂಟಿ ಮಾಡ್ತಾರೆ. ರೋಡ್ನಾಗ ಏನೇನು ಕಳ್ತನ ಅಂತಂದ್ರೆ ತೋರಿಸಲ್ಲ, ನೋಡೋದಿಲ್ಲ. ಈ ಮೊದಲೇ ಇಲ್ಲಿ ಇರ್ತಿದ್ರು. ಎಲ್ಲಂದರೆ ಈ ಬ್ರಿಡ್ಜ್ ಕೆಳಗೆ ಗಾಡಿ ಅವ್ರ ಮುಂದ್ಲಾಸೆ ಬರ್ತಿದ್ದು. ಅವಾಗಿನ್ನ ಈ ಫ್ಲೇವರ್ ಕೆಲಸ ಆಗಿದ್ದಿಲ್ಲ, ಕೆಲಸ ನಡೆಯೋದು. ಅಲ್ಲಿ ಮುಂದೆ ನೀಲಗಿರಿ ಮರಗಳು ಕಾಣ್ತಿದ್ದಾವೆ ನೋಡಿ, ಆ ಮರದ ಕೆಳಗೆ ಅಲ್ಲೊಂದು ಚೌಕಿ ಐತೆ, ಅಲ್ಲೆಲ್ಲ ಬರ್ತಿದ್ವಿ, ಅಲ್ಲಿ ಇಸ್ಕೊಂಡು ಕಳ್ಸೋರು. ಇವಾಗ ಈ ಫ್ಲೇವರ್ ಆಗಿಬಿಡ್ತಲ್ಲ, ಅವ್ರಿಗೆ ಫ್ಲೇವರ್ ಮ್ಯಾಗ ಬರೋಕ್ಕೆ ತೊಂದರೆ ಆಗ್ಬಿಡ್ತದೆ. ಅದಕ್ಕೆ ಪೊಲೀಸ್ ಚೌಕಿನ ಎತ್ತು ಮುಂದಕ್ಕೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಹಳೆ ರೋಡ್ ಅದೇ, ಈ ನೀಲಗಿರಿ ಮರದ ಕೆಳಗೇನೆ ಇರೋದು. ಅವ್ರ ಚೌಕಿ ಕಾಣೋದಿಲ್ಲ ನೋಡಿ, ಆ ಮರದ ಕೆಳಗೆ ಇರೋದು. ಇವಾಗ ಇನ್ನೇನು ಶೋರೂಮ್ ನಮಗೆ ಹತ್ರ ಬಂತು. ಶೋರೂಮ್ನಾಗ ಹೋಗಿ ಇದು ಏನು ಗುರು ಡೆಪ್ ಹಾಕ್ಸ್ಕೊಂಬರ್ಬೇಕು. ಡೆಪ್ ಹಾಕ್ಸ್ಕೊಂಡು ಹೋಗ್ಬೇಕು. ಆ ನೀಲಗಿರಿ ಮರ ಅಲ್ಲ ಗುರು, ಇಲ್ಲಿ ಕಾಣ್ತಿದೆ ನೋಡಿ, ಅದು ಹೂವಲ್ಲಿ ಅಲ್ಲೊಂದು 2-3 ಹಳೆ ಗಾಡಿಗಳು ಅವೆಲ್ಲ ನಿಂತಿದ್ದಾವೆ ನೋಡಿ. ಅದೇ ಚೌಕಿ. ಮೊದಲು ಅಲ್ಲಿ ಬರ್ತಿದ್ದು. ಈ ಬ್ರಿಡ್ಜ್ ಕೆಳಗೆಲ್ಲ ಹಿಂಗೆ ಹೋಗ್ತಿದ್ವಾ ನೋಡಿ, ಅಲ್ಲಿ ಕೆಳಗೆ ಬರ್ತಿದ್ವಿ, ಅಲ್ಲೇ ಇರೋದು. ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಇವಾಗ ಇಲ್ಲೇ ಅಡ್ಡ ಬರ್ಬೋದು. ನನಗೆ ಬಂದರೆ ಹೇಳ್ತೀನಿ, ಹಿಂದೆ ಕೊಟ್ಟು ಬಂದೀನಿ ಅಂತೇಳಿ. ಅವ್ರು ಸುಮ್ಮನೆ ಮಾಡೋಕ್ಕೆ ಕ್ಯಾಮಿಲ್ದ ಇರ್ತಾರೆ ಗುರು. ಅದರಲ್ಲೂ ಮೇನ್ ಏನಂದರೆ ನಮ್ಮ ಕರ್ನಾಟಕ ಗಾಡಿ ಒಟ್ಟು ನಾವು ಅಣ್ಣಚ್ಚಿ ಗಾಡಿ, ಈ ನಾಮಕಲ್ ಬಾಡಿ ಕ್ಯಾಬಿನ್ ಗಾಡಿಗೆ ನಿಲ್ಲಿಸೋದು, ಬೇರೆ ಗಾಡಿಗೆ ನಿಲ್ಲಿಸಲ್ಲ. ಬೇರೆ ಗಾಡಿ ಎಲ್ಲ ಸುಮ್ಮನೆ ಬಿಟ್ಟು ಕಳಿಸ್ತಾರೆ. ಈ ನಾಮಕಲ್ ಬಾಡಿ ಕ್ಯಾಬಿನ್ಗೆ ಜಾಸ್ತಿ ಅಡ್ಡ ಹಾಕೋದು. ಎಲ್ಲೇ ಹೋಗಲಿ ನೀವು, ಮೇನ್ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕನೇ ಬೆಸ್ಟ್ ಗುರು. ಯಾವುದೇ ತಟ್ಕೊಂಡು ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಯಾರು ಇಷ್ಟು ತೊಂದರೆ ಕೊಡಲ್ಲ. ಈ ಮಹಾರಾಷ್ಟ್ರ ಮತ್ತು MP ನಲ್ಲಿ ತೊಂದರೆ ಕೊಟ್ಟಂಗೆ, MP ನಲ್ಲಿ RTO ತೊಂದರೆ ಕೊಡ್ದಾನೆ, ಮಹಾರಾಷ್ಟ್ರದಲ್ಲಿ ಟ್ರಾಫಿಕ್ ಪೊಲೀಸ್ನವರು. ಎದೆ ಮುಟ್ಕೊಂಡು ಹೇಳ್ತೀನಿ, ನಮ್ಮ ಕರ್ನಾಟಕದಾಗ ಯಾರು ನಮಗೆ ತೊಂದರೆ ಕೊಡಲ್ಲ ಅಂತೇಳಿ. ಇನ್ನೇನು ಶೋರೂಮ್ ಹತ್ರ ಬಂತು, ಹೋಗಿ ಡೆಪ್ ಹಾಕ್ಸಿ ಶೋರೂಮ್ ಹತ್ರ ಅಲ್ಲೇ ಟಿಫನ್ ಮಾಡ್ಕೊಂಡು ಸಿಗೋಣ ಬನ್ನಿ. ಶೋರೂಮ್ ಹತ್ರ ಬಂದು ಡೆಪ್ ಹಾಕ್ಸಿದೆ. ಗ್ರೀಸ್ ಹೊಡೆಯೂ ಇಲ್ಲೇ ಇದ್ದ, ಹೋಟ್ಲೂ ಇಲ್ಲೇ ಐತೆ, ಎಲ್ಲ ಕೆಲಸನೂ ಇಲ್ಲೇ ಆಗುತ್ತೆ ನೋಡಿ. ಇಲ್ಲಿ ಗ್ರೀಸ್ ಹೊಡಿತಾ ಇದ್ದಾನೆ. ಪಕ್ಕದಾಗ ಟಾಟಾ ಶೋರೂಮು. ಡೆಪ್ ಹಾಕ್ಸಿ ಈ ಕಡೆಗೆ ಬಿಟ್ಟೆ. ಶೋರೂಮ್ ಪಕ್ಕದಾಗೆ ತಿಂಡಿ ಹೋಟ್ಲೈತೆ. ಗ್ರೀಸ್ ಹೊಡಿಯೋದ್ರಾಗ ತಿಂಡಿ ಮಾಡ್ಕೊಂಡು ಬರ್ಬೇಕು ಗುರು. ಎಲ್ಲ ಇಲ್ಲೇ ಸಿಕ್ತು. ರೇಟ್ ಎಷ್ಟಾಗ್ತದಲ್ಲ ಗೊತ್ತಾಗಿಲ್ಲ ನನಗೆ. ರೇಟ್ ನೋಡ್ಕೋಬೇಕು. 40 ನಮ್ಮ ದುರ್ಗದಾಗೆಲ್ಲ 70 ಚಿಲ್ಲರೆ ಐತೆ. ಇನ್ನೂ ಎಷ್ಟೈತೆ ಗೊತ್ತಿಲ್ಲ. ರೇಟ್ ನೋಡಬೇಕು. ಹೊರಗಡೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಅದು ಹಾಕ್ಸಿದ್ರೆ ಮತ್ತೆ 8,000 ದಂಡ ಇಟ್ಬೇಕು ನಾವು. ಅದೇನಾಗುತ್ತೆ ಅಂದರೆ ಫಿಲ್ಟ್ರೆಲ್ಲ ಚೌಕ ಹಾಕ್ಬಿಡ್ತವೆ. ಹಾಗಾಗಿ ಫಸ್ಟ್ ತಿಂಡಿ ಮಾಡೋಣ, ಆಮೇಲೆ ಹೇಳ್ತೀನಿ. ತಿಂಡಿ ಮಾಡೋಣ ಬನ್ನಿ.
ಡೆಪ್ ಹಾಕ್ಸಿದೆ. ಅಲ್ಲೇ ಪಕ್ಕದಾಗ ಗ್ರೀಸ್ ಹೊಡೆಯನಿದ್ದ, ಗ್ರೀಸ್ ಹೊಡಿಸಿ ಹೋಟ್ಲು ಇತ್ತು, ತಿಂಡಿನೂ ತಿಂದೆ. ಏನು ತಿಂದೆ ಅಂದರೆ ಕಿಚಡಿ ತಿಂದೆ. ಕಿಚಡಿ ನಮಗೆ 1 ಪ್ಲೇಟ್ ಆಗಲ್ಲ, 3 ಪ್ಲೇಟ್ ತಿಂದು ಬಂದೆ. ಯಾಕಂದರೆ ಅದು ಇಷ್ಟೇ ಕೊಡೋದು, 3 ಪ್ಲೇಟ್ ತಿಂದರೆ ಕರೆಕ್ಟ್ ಆಗುತ್ತೆ. ಏನಂದರೆ ಡೆಪ್ಪು ಹೊರಗಡೆ ಹಾಕ್ಸ್ಬಾರ್ದು. ಹೊರಗಡೆ ಹಾಕ್ಸಿದ್ರೆ ಏನಾಗುತ್ತೆ ಅಂದರೆ ಆ ಸೈಲೆನ್ಸರಿಂದು ಎಕ್ಸಾಸ್ಟ್ ಬರುತ್ತೆ, ಫಿಲ್ಟ್ರು, ಅದನ್ನು ಇದು ಬ್ಲ್ಯಾಕ್ ಆಗುತ್ತೆ, ಅದರೊಳಗೆಲ್ಲ ಗಟ್ಟಿಗೆ ಆಗಿಬಿಡುತ್ತೆ. ಮತ್ತು ಮೇನ್ ಏನಂದರೆ ಬೇಗ ಫಿಲ್ಟ್ರ್ ಹಾಳಾಗಿ ಹೋಗ್ಬಿಡ್ತವೆ. ನಾನು ಹಂಗೆ ಒಂದು 2-3 ಸಲ ಹೊರಗಡೆ ಹಾಕ್ಸಿದ್ದೆ ಗುರು. ನಂದು ಕೆಲಸ ಬಂದಿತ್ತು ಅಂದರೆ ಸಿಕ್ಕಾಬಟ್ಲೆ ಅಯ್ಯನ್ಸ್ಬಿಟ್ಟಿತ್ತು ಗಾಡಿ ನನಗೆ. ಒಂದು 2-3 ತಿಂಗಳು ಟ್ರಿಪ್ಪಿಗೆ ಒಂದೊಂದು ಸಲ 2-2 ಸಲ ಇದು ಹಾಕ್ಸ್ತಿದ್ವಿ ಫಿಲ್ಟ್ರು. ದುರ್ಗದಾಗ ಹಾಕ್ಸ್ಕೊಂಡು ಹೋದ್ರೆ ಅಹಮದಾಬಾದ್ದಾಗ ಹಾಕ್ಸ್ಬೇಕಾಗಿತ್ತು. ಮತ್ತು 200 ಕಿಲೋಮೀಟ್ರ್ ಬರೀ 20ರಾಗ ಬಂದಿದ್ದೀನಿ ಶೋರೂಮ್ ಸಿಗದಿದ್ದಾಗ. ಮತ್ತು ಡೋಜಿಂಗ್ ಬಂದಿತ್ತು, ಡೋಜಿಂಗ್ ಕೆಲಸ. ಅದನ್ನ ಕಮೆನ್ಸ್ನರಿಗೆಲ್ಲ ಮೇಲ್ ಮಾಡಿ ಆಮೇಲೆ ರೆಡಿ ಮಾಡಿದ್ರು ಗುರು. ಅವಾಗ ನನ್ನ ಗಾಡಿದ ಕಂಪ್ಲೇಂಟು ಕ್ಲಿಯರ್ ಆಗಿದ್ದು. ಅಲ್ಲಿವರೆಗೂ ತೊಂದರೆ ಕೊಟ್ಬಿಡ್ತು ಅಂದರೆ ಹೇಳ್ಬಾರ್ದು. ಅವತ್ತಲಿದ್ದ ಹೊರಗಡೆ ಡೆಪ್ ಹಾಕ್ಸೋಕ್ಕೆ ಹೋಗೋದಿಲ್ಲ, ಏನು ಮಾಡಿದ್ರು ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ. ಶೋರೂಮ್ ಟು ಶೋರೂಮು ಫುಲ್ ಟ್ಯಾಂಕ್ ಮಾಡಿಸ್ಕೆ ಬಂದಿದ್ದೆ. ಇವಾಗ ಫುಲ್ ಟ್ಯಾಂಕ್ ಮಾಡಿಸಿದ್ನೆ. ಆರಾಮಾಗಿ ಮಂಗ್ಳೂರು ಖಾಲಿ ಮಾಡಿ ದುರ್ಗಕ್ಕೆ ಹೋಗಿ ಇನ್ನೂ ಇರುತ್ತೆ, ದುರ್ಗದಾಗ ಫುಲ್ ಮಾಡ್ಬೋದು. ನೋಡೋಣ, ಮಂಗ್ಳೂರಿಂದ ಅಹಮದಾಬಾದ್ ಹೋಗೋಣ ಅಂತ ಇದ್ದೀನಿ. ಪ್ಲಾಸ್ಟಿಕ್ ಮಣಿ ರಿಲಯನ್ಸಿಂದ ಲೋಡ್ ಆಗುತ್ತಲ್ಲ, ಅದು ಬಾಡಿಗೆ ಒಳ್ಳೆ ಬಾಡಿಗೆ ಸಿಕ್ಕರೆ ಅದನ್ನೇ ಲೋಡ್ ಮಾಡೋದು. ಇಲ್ಲಾಂದರೆ ಕೋಕ್ ತುಂಬ್ಕೊಂಡು ಮನೆ ಕಡೆ ಬರೋಣಂತೆ. ನೋಡೋಣ, ಹೋಗ್ತಾಯಿದ್ದೀವಿ. ವಾತಾವರಣ ನೋಡಿ ಕೂಲ್ ಐತೆ. ಅಲ್ಲಿ ಹಿಂದ್ಗಡೆ ಗುರು ನಾಂದೇಡ್ ಹತ್ರ ಸಿಕ್ಕಾಬಟ್ಲೆ ಬಿಸಿಲು ಹೊಡೆದ್ಬಿಡ್ತು. ನಾನು ಏನು ತಿಳ್ಕೊಂಡೆ ಅಂದರೆ ಇಲ್ಲೇನು ಗುರು ಸಿಕ್ಕಾಬಟ್ಲೆ ಬಿಸಿಲೈತೆ, ಇನ್ನು ಮುಂದಕ್ಕೆ ಹೋಗೋ ಗಂಟನೂ ಇಷ್ಟೇ ಬಿಸಿಲಿರೋದು, ಬಿಸಿಲ ಗಾಡಿ ಓಡ್ಸೋಕ್ಕಾಗಲ್ಲ ಅಂತೇಳಿ ಹಂಗೆ ಬಂದೆ. ಇತ್ಲಾಗ ಬಂದೇಟಿಗೆ ಬಿಸಿಲು ಕಮ್ಮಿ ಆಯ್ತು ನೋಡಿ. ಇಲ್ಲಿ ಬಿಸಿಲೇ ಇಲ್ಲ, ಅಲ್ಲೇ ಇಲ್ಲಿಂದ ಇತ್ಲಾಗ ಬಿಸಿಲೇ ಇಲ್ಲ, ಆರಾಮಾಗಿ ಹೋಗ್ಬೋದು. ಹೌಸ್ ಇದು ಲೋಹದಾಗಿದ್ದೀವಿ. ಲೋಹ ದಾಟೋದ್ಮೇಲೆ ಚಹಾ ಕುಡಿಯೋಣ. ಟೀನೇ ಕುಡ್ದಿಲ್ಲ ನಾನು. ಬೆಳಗ್ಗೆ ಟೀ ಕುಡಿಬೇಕಂತಿದ್ದೆ, ಆದರೆ ಟೀ ಇನ್ನೇನು ಕುಡಿಯೋದು, ಒಂದೇ ಸಲ ಊಟ ಮಾಡಿದ್ರಾತಂತೇಳಿ ಊಟನೇ ಮಾಡಿದ್ದು ನಾನು. ನಾಷ್ಟ ಆಯಿತು, ಮಧ್ಯಾಹ್ನದ ಊಟಕ್ಕೆ ಒಂದೇ ಇರೋದು. ನೋಡೋಣ, 11 ಗಂಟೆ ಟೈಮ್. ಅಲ್ಲಿ 11 ಗಂಟೆ ಆಗಿದೆ ನೋಡಿ. ಲಾತೂರ್ಗೆ ಎಷ್ಟು ಗಟ್ಟಿಗೆ ಹೋಗ್ತೀನಿ ನೋಡೋಣ. ವೆಲ್ಕಮ್ ಬೋರ್ಡು ಬಂತು. ಲಾತೂರ್ ಎಷ್ಟು ಕಿಲೋಮೀಟ್ರ್ ಐತಂತ ನೋಡ್ಬೇಕು. ನಮ್ಮದು ಒಂದು ಇರಲಿ ಅಂತೇಳಿ ಸ್ಪೆಕ್ಟ್ ಹಾಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಶೋ ಕೊಡ್ತಾರೆ, ನಾವು ಶೋ ಕೊಡೋದು ಬೇಡ ಗುರು. ಲಾರಿ ಡ್ರೈವರ್ ಯಾರಿಗೇನು ಕಮ್ಮಿ ಇಲ್ಲವಲ್ಲ. ಅದಕ್ಕೆ ಸೋಲಾಪುರ ಇನ್ನು 200 ಕಿಲೋಮೀಟ್ರ್ ಐತೆ ನೋಡಿ ಗುರು. 220 ಕಿಲೋಮೀಟ್ರ್ ಐತೆ ಇಲ್ಲಿ ಬೋಟ್ನಾಗೆ, ವೆಲ್ಕಮ್ ಬೋಟ್ನಾಗೆ ನೋಡಿ. ಬಿಸಿಲು ಬರುತ್ತೆ ಹೋಗುತ್ತೆ. ಮೊಬೈಲ್ ಫುಲ್ ಶೇಕ್ ಆಗುತ್ತೆ ನೋಡಿ. ಇಲ್ಲಿದೆ ನೋಡಿ ಸೋಲಾಪುರ 222 ಕಿಲೋಮೀಟ್ರು. ಇದು ಲೆಫ್ಟಿಗೆ ರೈಟಿಗೆ ಹೋದರೆ ಲೋಹ ಸಿಟಿಗೆ ಹೋಗ್ತೀವಿ. ಈ ಬೈಕ್ನಾರ ಎತ್ಲಾಗನ್ ಕೈಯಾಗ ಕಾಲಕ್ಕೆ ಬಂದ್ಗಿಂದರು. ಬನ್ನಿ ಮುಂದೆ ಹೋಗಿ ಸಿಗೋಣ. ಅಹಮದ್ಪುರ್ನಾಗ ಒಂದು ಸ್ಟಾಪ್ ಕೊಟ್ಟೆ ಗುರು, ಟೈರ್ ಚೆಕ್ ಮಾಡೋಣ ಅಂತೇಳಿ. ಟೈರ್ ಕೊಡೋಣಂತೆ. ಟೈರ್ ಚೆಕ್ ಮಾಡಿ ಹಾಗೆ ನಮಗೆ ಒಂದು ಚಾ ಕುಡಿದು ಹೋಗೋಣ ಮರ ಅಂತೇಳಿ. ಯಾಕಂದರೆ ಇವು ಟೈರ್ ಸರಿಯಿಲ್ಲ ಗುರು ನೋಡಿ. ಅದಕ್ಕೆ ಎಲ್ಲಿ ಪಟಾಕಿ ಯಾರ್ತೋ ಗೊತ್ತಿಲ್ಲ. ದೀಪಾವಳಿ ಹಬ್ಬ ಹತ್ರಕ್ಕೆ ಬಂದಾಗಲೇ ಟೈರ್ ಪಟಾಕಿ ಯಾರೋದು. ಇದು ಬೆಲ್ಟ್ ಲೂಸ್, ಇದು ಲೂಸು. ಅದಕ್ಕೆ ಬೆಲ್ಟೆಲ್ಲ ಟೈಟ್ ಮಾಡ್ಕೊಂಡು ಅರ್ಧ ಚೆಕ್ ಮಾಡಿ ಒಂದು ಟೀ ಕುಡಿದು ಹೋಗೋಣ ಅಂತೇಳಿ ಸ್ಟಾಪ್ ಹಾಕಿದ್ವಿ. అలాగే ಟೈರ್ ಹೋಗ್ಬಿಟ್ಟತೆ. ಬನ್ನಿ ಫಸ್ಟು ಚಾ ಕುಡಿದು ಬರೋಣ, ಆಮೇಲೆ ಬೆಲ್ಟ್ ಟೈಟ್ ಮಾಡೋಣಂತೆ. ಟೀ ಇಲ್ಲಿ ಸಿಗುತ್ತಾ ಅಲ್ಲಿ ಸಿಗುತ್ತಾ ನೋಡೋಣ. ಆ ಕಡೆ ಸಿಕ್ಕಂಗೆ ಆಗ್ತೈತೆ. ಬನ್ನಿ ಫಸ್ಟ್ ಚಾ ಕುಡಿಯೋಣ ಹೋಗಿ. 200 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ನಿ. ಯಾಕೋ ಒಂಚೂರು ಸುಸ್ತಾದಂಗೆ ಆಯ್ತು. ಫುಲ್ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಯಾಕೆ ಗುರು ಗುಡ್ಡಕ್ಕೆ ನೋಡೋದು. ಏನಂತೀರ, ಇದು ಬ್ಯಾಕ್ ಪೇನ್ ನೋವಾಗುತ್ತೆ ಕೂತ್ಕೊಂಡು. ಅದರಲ್ಲೂ ನಾವು CC ರೋಡಲ್ಲಿ ಡ್ರೈವ್ ಮಾಡ್ತೀವಲ್ಲ, CC ರೋಡಲ್ಲಿ ಗಾಡಿ ಈ ಥರ ಆಕ್ಷನ್ ಆಗ್ತಾ ಇರುತ್ತೆ. ಆವಾಗ ಸಿಕ್ಕಾಪಟ್ಟಲೆ ಮೈ ನೋವಾಗುತ್ತೆ. ಹೈಟ್ ನೋಡಿದ್ರು ಅಷ್ಟೇ, ಬೈಟಾಗಿ ನೋಡಿತ್ತು ಕಾಯಿಲ್ ಅಂದರೆ ಇನ್ನೂ ಮೈ ನೋವು ಜಾಸ್ತಿ. ಅದಕ್ಕೆ 200 ಕಿಲೋಮೀಟ್ರ್ ಒಂದ್ಸಲ ನಿಲ್ಲಿಸ್ಬೇಕು. ಅಲ್ಲೊಂದು ಅರ್ಧ ಗಂಟೆ ರೆಸ್ಟು ತಗೊಂಡೆ. ಅಂದರೆ ಏನು ರೆಸ್ಟ್ ಇಲ್ಲ, ಡೆಪ್ ಹಾಕ್ಸಿ ಹಂಗೆ ಗ್ರೀಸ್ ಹೊಡಿಯೋಕೆ ಬಿಟ್ಟು ಗ್ರೀಸ್ ಹೊಡಿಸ್ಕೊಂಡು ತಿಂಡಿ ಮಾಡ್ಕೊಂಡು ಹಂಗೆ ಬಂದೆ. ಇವಾಗೇನು ಎಲ್ಲಿ ರೆಸ್ಟ್ ತಗೊಳೋದು ಬೇಡ, ಸುಮ್ಮನೆ ಹೋಯ್ತಾ ಇರೋಣ. ಮೊಬೈಲ್ ಚಾರ್ಜ್ ಇಲ್ಲ ಗುರು, ಒಂದು ಫೋನ್ ಚಾರ್ಜ್ ಇಟ್ಬೇಕು. ಸಾಂಗ್ ಕೇಳೋಕೆ ಅದೇ ಫೋನ್ ಇರೋದು. ಇವಾಗ ಸಮಾಧಾನ ಆಯ್ತು ಗುರು.
ಬೆಳಗ್ಗೆಯಿಂದ ಒಂದು ಟೀ ಕುಡ್ದಿದ್ದಿಲ್ಲ, ಏನಿಲ್ಲ. ಅದೇನೋ ಒಂದು ಅಭ್ಯಾಸ ನಮಗೆ ಡ್ರೈವರ್ಗಳಿಗೆ. ಟೀ ಕುಡ್ದಿಲ್ಲ ಅಂದರೆ ಅವತ್ತಿನ ದಿನವೇ ಚೆನ್ನಾಗಿರಲ್ಲ, ಮೈಂಡೇ ಒಂಥರ ಇರುತ್ತೆ. ಇವಾಗ ಟೀ ಕುಡ್ದೀನಿ, ನನಗೆ ಫುಲ್ ಫ್ರೆಶ್ ಆಗೈತೆ. ಬೆಳಗ್ಗೆ ಎದ್ದೆ ಟೀ ಕುಡಿದ್ರೆ ಏನಾಗ್ತಿದ್ದಿಲ್ಲ, ಆದರೆ ಡಾಬಾದಾಗ ಟೀ ಇರಲಿಲ್ಲ, ಹಂಗಾಗಿ ಮುಂದೆ ಬಂದೇ ಇದೆ. ಮುಂದೆ ಕುಡಿಯೋಣ ಅಂತಂದು ಆಟೋಲಾಗಿ ಅಂತೇಳಿ ಸುಮ್ಮನೆ ಬಂದೆ. ಆಮೇಲೆ ಲಾಸ್ಟಿಗೆ ತಿಂಡಿ ಮಾಡಿದೆ. ಇವಾಗ ಟೀ ಕುಡಿದೆ, ಎಲ್ಲಂದ್ರೆ ಅರ್ಧಾಪುರಗೆ. CC ರೋಡಲ್ಲಿ ಕಂಟಿನ್ಯೂ ಡ್ರೈವ್ ಮಾಡ್ತೀವಲ್ವ, ಸುಮ್ಮನೆ ಸುಸ್ತಾದಂಗೆ ಆಗ್ತಿರ್ತೈತೆ, ಮೈ ನೋವು ಕಾಣಿಸ್ತೈತೆ. ಅದಕ್ಕೆ ಹಂಗಾಗಿ ಅಲ್ಲಲ್ಲಿ ಗಾಡಿ ನಿಲ್ಲಿಸ್ಬೇಕು. ಮತ್ತು ಇನ್ನೊಂದು ಟೈರ್ ಚೆಕ್ ಮಾಡಬೇಕು. ಬೆಲ್ಟ್ ಲೂಸ್ ಆಗಿದ್ದಾವೆ. ಇವು ಏನಂದರೆ ಪ್ಲಾಸ್ಟಿಕ್ ಚೀಲ ಸೈಡಿಗೆ ಜರಿಗೆ ಬಿಡ್ತವೆ, ಹಂಗಾಗಿ ಹಗ್ಗ ಬೆಲ್ಟ್ ಎಲ್ಲ ಚೆಕ್ ಮಾಡ್ತಿರ್ಬೇಕು. ಹಗ್ಗ ಏನೋ ಲೈಟಾಗಿ ಲೂಸ್ ಆಗಿದ್ದಾವೆ, ಬೆಲ್ಟ್ ಲೂಸ್ ಆಗಿದ್ವು. ಎಲ್ಲ ಟೈಟ್ ಮಾಡ್ಕೊಂಡು ಹೊರಟಿದ್ದೀನಿ ನೋಡಿ. ಇಲ್ಲಿ ಹೆಂಗಿದೆ ವಾತಾವರಣ. ಇದೇನು ಗುರು ಡೋರೆಲ್ಲ ಹಾಕಾಗಿಲ್ಲ, ಹಂಗೆ ಹೋಯ್ತು ಡೋರು. ವಾತಾವರಣ ಎಷ್ಟು ಸಖತ್ತಾಗಿದೆ ನೋಡಿ. ಹಿಂಗೆ ಇರಬೇಕು. ಮಂಗಳೂರಿಗೆ ಹೋಗೋಕ್ಕೆ ಒಂಥರ ಖುಷಿ ಗುರು ನನಗೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಮಂಗಳೂರಿಗೆ ಹೋಗಿದ್ದು ವಿಡಿಯೋ ಹಾಕಿದ್ದೆ. ಯಾವಾಗಂದರೆ ನಾನು ರಜೆ ಇಳಿಯೋದಕ್ಕಿಂತ ಮುಂಚೆ ಹೋದಾಗ ಅವಾಗೊಬ್ಬರು ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ, ನಿಮ್ಮ ಪ್ರೀತಿಗೆ ಮಂಗಳೂರಿಗೆ ಅಭಿನಂದನೆಗಳು, ಮತ್ತು ತುಳುವಲ್ಲಿ ಏನಾದರೂ ಹೇಳಿ ದಣಿಕ್ಲೆ ಅಂತ ಕಾಮೆಂಟ್ ಹಾಕಿದ್ರಿ. ಅಣ್ಣ ಬೇಜಾರಾಗ್ಬೇಡ್ರಿ, ತುಳುವಲ್ಲಿ ಏನೋ ಮಾತಾಡೋಕ್ಕೆ ಬರಲ್ಲ ನನಗೆ. ಈಗ ನಾನೇನೋ ಒಂದು ಹೇಳೋಣ, ಅದೇನೋ ಒಂದು ಅರ್ಥ ಆಗೋಣ. ಒಂಚೂರು ಅರ್ಥ ಆದರೆ ಈ ಥರ ಹೇಳ್ಬೋದು. ತುಳು ಬರಲ್ಲ, ತುಳು ಏನಾದರೂ ಕಲ್ತಿದ್ರೆ ಒಂಚೂರು ಹೇಳ್ಬೋದು. ಅದು ಭಾಷೆನೇ ಅರ್ಥ ಆಗ್ತಿಲ್ಲ ನಮಗೆ, ಹಂಗಾಗಿ ಏನು ಹೇಳಕ್ಕೆ ಬರಲ್ಲ. ಅವರು ಕಮೆಂಟ್ ಹಾಕಿದ್ರು ಮಂಗಳೂರಿನಾರ ಅನ್ಸುತ್ತೆ ಮೋಸ್ಟ್ಲಿ. ಮಂಗಳೂರಿಗೆ ಬರ್ತೀರಂತೇಳಿ. ಏನಿಲ್ಲ ಗುರು, ನಮಗೂ ನಮ್ಮ ಗಾಡಿಗೂ 2 ತಿಂಗಳು ಇಲ್ಲ 1 ತಿಂಗಳಿಗೆ ಒಂದ್ಸಲಿ ಆದರೂ ಮಂಗಳೂರು ಗಾಡಿ ಇಳ್ದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಅದು ನನಗೂ ಅಷ್ಟೇ, ನಮ್ಮ ಓನರಿಗೂ ಅಷ್ಟೇ. ನಾನು ಓಟ್ ಟ್ರಿಪ್ಪೇ ಮಂಗಳೂರಿಗೆ ಹೋಗ್ಬೇಕಂತ ಇದ್ದೆ, ಆದರೆ ಓಟ್ ಟ್ರಿಪ್ಪು ಮಂಗಳೂರಿಲ್ಲ. ಇದಕ್ಕೆ ಲೋಡ್ ಸಿಕ್ತು ಎಲ್ಲಿಗಂದರೆ ಚಿಕ್ಕಬಳ್ಳಾಪುರಿಗೆ. ಈ ಟ್ರಿಪ್ಪನ್ನು 4 ದಿವಸ ಸುಮ್ಮನೆ ಕಾದಿದ್ದು, ಖಾಲಿ ಮಾಡಿದ ದಿವಸನೇ ಮಂಗಳೂರಿಗೆ ಲೋಡ್ ಬಂದಿತ್ತು. ಅವತ್ತು ಲೋಡ್ ಮಾಡಲಿಲ್ಲ, ಯಾಕಂದರೆ ಬಾಡಿಗೆ ಅವತ್ತು ಕಮ್ಮಿ ಇತ್ತು. ನಮ್ಮ ಹಳೆ ಟ್ರಾನ್ಸ್ಪೋರ್ಟ್ನಾಗ ದುರ್ಗ ಲೋಡ್ ಮಾಡಿಸ್ತೀನಿ, ದುರ್ಗ ಕಳಿಸ್ತೀನಿ ಅಂತೇಳಿ ಹಂಗೆ ಇದ್ದರು. ಆದರೆ ಅಲ್ಲಿ ದುರ್ಗ ಆಗಲಿಲ್ಲ, ಏನಿಲ್ಲ. ದುರ್ಗ ಹೋಗಿ ಎಲ್ಲನ ಓದ್ಗಿದ್ದಿತ್ತು ಅಂತೇಳಿ ಸುಮ್ಮನೆ ಆದ್ವಿ. ಮಂಗಳೂರಿಗೆ ತುಂಬಿದ್ವಿ. ಆಮೇಲೆ ಅದೇ ನಮ್ಮ ಕರ್ನಾಟಕ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದರು, ಮಂಗಳೂರಿಗೆ ಒಂದು ಲೋಡ್ ಐತೆ, 2 ಗಾಡಿ ಬೇಕು, ಕಾಯಲ್ಲಿದೆ ಮತ್ತು ಕೇರಳಕ್ಕೆ ಬೇಳೆ ಐತಂದ್ರು. ಬೇಳೆ ಬೇಡ ಅಂತೇಳಿ ಇದನ್ನು ತುಂಬ್ಕೆ ಬಂದೆ. ಏನಂತೀರಾ, DOCನ ಕೋಳಿ ಫುಡ್ ತುಂಬ್ಕೆ ಬಂದೀನಿ ನೋಡಿ. ವಾತಾವರಣ ಮಾತ್ರ ಸೂಪರ್ ಆಗಿದೆ. ನನಗೆ ನೋಡೋಕ್ಕೆ 2 ಕಣ್ಣು ಸಾಲ್ತು ಗುರು. ಒಂಥರ ಖುಷಿ. ಏನಂದ್ರು ಮಂಗಳೂರು ಸೈಡ್ ಹೋದರೆ ನನಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನನಗೊಬ್ಬನಿಗೆಲ್ಲ, ಎಲ್ಲರಿಗೂ ಅಷ್ಟೇ. ಪಶ್ಚಿಮ ಘಟ್ಟಗಳಲ್ಲಿ ನೀರು ಬೀಳ್ತಾ ಇರ್ತವೆ, ಅದು ವರ್ಣಿಸಲಾಗಲ್ಲ. ನೋಡೋಕ್ಕೆ ಚೆಂದ, ಹೇಳೋಕ್ಕಾಗೋದಿಲ್ಲ ನನಗೆ ಅಷ್ಟಕ್ಕೊಂದು. ಮಂಗಳೂರಿಗೆ ಹೋಗ್ಬೇಕಂದ್ರೆ ಅಷ್ಟು ಖುಷಿ ನನಗೆ. ನಾವು ಸ್ಟಾರ್ಟಿಂಗ್ ಯಾವಾಗಲಿದ್ದ ಗೊತ್ತಾ ಗುರು, ಮಂಗಳೂರು ಲೈನ್ ಓಡಾಡ್ತಿರೋದು ಅಂದರೆ 2018ರಿಂದನೂ ಮಂಗಳೂರು ಲೈನೇ ಜಾಸ್ತಿ ಓಡಿಸ್ತಿರೋದು ಗಾಡಿ ನಾವು. 2 ವರ್ಷ ಬರೀ ಮಂಗಳೂರು, ಕೇರಳ, ಗೋವಾ ಇಷ್ಟೇ ಓಡಿಸಿದ್ದು. 2 ವರ್ಷ ಬೇರೆ ಕಡೆ ಬೇರೆ ಸ್ಟೇಟಿಗೆ ಗಾಡಿನೇ ಹೋಗಿಲ್ಲ. ಮಂಗಳೂರು, ಕೇರಳ, ಗೋವಾ ಇಷ್ಟೇ ಓಡಿಸಿದ್ದು. ಆಮೇಲೆ ಬರ್ತಾ ಲಾಕ್ಡೌನ್ಗಳಿಂದ ಹೊರಗಡೆ ತಿರ್ಗಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಹಾರಾಷ್ಟ್ರಕ್ಕೆ ಬರ್ತಿದ್ವಿ ಅಂದರೆ ಅಷ್ಟು ಬರ್ತಿದ್ದಿಲ್ಲ, ಕೊಲ್ಲಾಪುರ ಅಲ್ಲೇ ಹೋಗ್ತಿದ್ದು. ಆಮೇಲೆ ಅಹಮದಾಬಾದು, ಡೆಲ್ಲಿ, ಕಾಶ್ಮೀರ ಎಲ್ಲ ನೋಡಿದ್ವಿ, ಎಲ್ಲ ತೋರಿಸಿದ್ವಿ. ಆದರೆ ಈ ಗಾಡಿಗೆ ಮಾತ್ರ ನಾವು ಇನ್ನೂ ಏನು ನೋಡಿಲ್ಲ. ಈ ಗಾಡಿ ಎಲ್ಲಿಗೆ ಹೋಗೈತೆ ಅಂದರೆ ಡೆಲ್ಲಿಗೆ ಹೋಗಿತ್ತು ಮೊನ್ನೆ. ಅದು ಬಿಟ್ಟರೆ ಕಲ್ಕತ್ತಾ ಅದೆಲ್ಲ ಹೋಗಿಲ್ಲ. ಈ ಗಾಡೀಲಿ ನಾನು ಕಾನ್ಪುರ್ಗೆ ಹೋಗಿದ್ದೆ, ಅದೇ ಲಾಸ್ಟು. ಮತ್ತು ಇನ್ನೆಲ್ಲಿ ಹೋಗಿಲ್ಲ ನೋಡಿ. ಹೆಂಗೆ ಕಾಣ್ತಿದೆ ನೋಡಿ. ಈ ಥರ ಒಂದು ಆ್ಯಂಗಲ್ ತೆಗಿತಾ ಇದ್ದೀನಿ, ಸುಮ್ಮನೆ ಬೇಜಾರು ಗುರು. ಇವಾಗ ಟೀ ಕುಡಿದ್ವಿ, ಇನ್ನೆಲ್ಲಿ ಗಾಡಿ ನಿಲ್ಲಿಸಲ್ಲ, ಸೀದಾ ಸ್ಟಾಪ್ ಕೊಡೋದು ಎಲ್ಲಂದರೆ ಎಲ್ಲಪ್ಪ ಅಂದರೆ ಇದು ಗುರು, ಊರ ಹೆಸರು ಹೇಳಕ್ಕೆ ಬರಲ್ಲ. ತುಳಜಾಪುರ ದಾಟಿದ ಮೇಲೆ ಸೋಲಾಪುರ ಟೋಲಕ್ಕೆ ಸ್ಟಾಪ್ ಕೊಡೋದು. ಅಲ್ಲಿವರೆಗೂ ಸ್ಟಾಪ್ ಇಲ್ಲ, ಏನಿಲ್ಲ, ಸುಮ್ಮನೆ ಹೋಗ್ತಿರ್ತೀನಿ. ಟೈಮ್ ಭಾಳ ವೇಸ್ಟ್ ಆಗಿಬಿಟ್ಟತ್ತೆ. 12 ಗಂಟೆ ಆಗಿಬಿಟ್ಟತ್ತೆ ಟೈಮ್ ಅಲ್ಲೇ. ಇನ್ನು ಲಾತೂರ್ಗೂ ಬಂದಿಲ್ಲ ಗುರು ನಾನು. ಲಾತೂರಿನ ಒಂದು 50 ಕಿಲೋಮೀಟ್ರ್ ಐತೆ.
ಇಷ್ಟೊತ್ತಿಗೆ ಲಾತೂರಾಗ ಹೋಗ್ಬೇಕಾಯ್ತು, ಸುಮ್ಮನೆ ಟೈಮ್ ಪಾಸು. ಅಲ್ಗ ಒಂದೆರಡು ತಕ್ಕ ಗಾಡಿ ನಿಲ್ಲಿಸಿ ಅದಕ್ಕಿದಕ್ಕಂತೇಳಿ ಇವಾಗ ಕಂಟಿನ್ಯೂ ಹೋಗೋಣ ಬನ್ನಿ.